ಕೌಟುಂಬಿಕ ಕಲಹ ಹಿನ್ನೆಲೆ ಮೂವರು ಆತ್ಮಹತ್ಯೆಗೆ ಶರಣು. ಕುಣಿಗಲ್ ತಾಲೂಕಿನ ಆಲ್ಕೆರೆ ಗ್ರಾಮದಲ್ಲಿ ಮೂವರು ಆತ್ಮಹತ್ಯೆ ಶರಣಾಗಿರುವ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ. ತಂದೆ ಶಿವಣ್ಣ, ಮಕ್ಕಳಾದ ಜೀವನ್, ಪ್ರಾಣೇಶ್ ಮೃತಪಟ್ಟವರು. ನೇಣು ಬಿಗಿದ ಸ್ಥಿತಿಯಲ್ಲಿ ಶಿವಣ್ಣನ ಮೃತದೇಹ ಪತ್ತೆಯಾಗಿದ್ದು, ಮಕ್ಕಳು ಮಂಚದ ಮೇಲೆ ಮಲಗಿದ ಸ್ಥಿತಿಯಲ್ಲಿ ಮೃತಪಟ್ಟಿದ್ದು, ಕೌಟುಂಬಿಕ ಕಲಹ ಹಿನ್ನೆಲೆ ಮೇಲ್ನೋಟಕ್ಕೆ ಮಕ್ಕಳನ್ನ ಕೊಂದು ತಂದೆ ನೇಣಿಗೆ ಶರಣಾಗಿದ್ದಾನೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಕಳೆದ ಒಂದು ವಾರದ ಹಿಂದಷ್ಟೇ ಮೃತ ಶಿವಣ್ಣನ ಪತ್ನಿ ಕಾವ್ಯ ಅಕ್ಕನ ಮಗನಾದ ಹೇಮಂತ್ ಎಂಬುವನ ಜೊತೆಯಲ್ಲಿ ಪರಾರಿಯಾಗಿದ್ಲು. ಇದಾದ ಬಳಿಕ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಇದಾದ ಬಳಿಕ ಆಲ್ಕೆರೆ ಗ್ರಾಮಕ್ಕೆ ಬಂದಿದ್ದ ಕಾವ್ಯ ಮನೆಯಲ್ಲಿದ್ದ ಹಣ ಮತ್ತು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ಲು. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಸೊಸೆಯ ಕಾಟಕ್ಕೆ ಬೇಸತ್ತ ಶಿವಣ್ಣನ ತಾಯಿ ಹೊನ್ನಮ್ಮ ಕಳೆದ 3 ವರ್ಷಗಳ ಹಿಂದೆ ಬಾವಿಗೆ ಬಿದ್ದು ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ. ಸ್ಥಳಕ್ಕೆ ಕುಣಿಗಲ್ ಠಾಣೆಯ ಸಿಪಿಐ ಮಾಧ್ಯ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬರಬೇಕಿದೆ. ಮಕ್ಕಳನ್ನ ಬಿಟ್ರೆ ನಾನ್ ನಿನ್ ಜೊತೆ ಚೆನ್ನಾಗಿರ್ತೀನಿ. ನಮ್ ಕಾಂಟ್ಯಾಕ್ಟೇ ಬಿಟ್ಬಿಟ್ಟಿದ್ದ ನಮ್ಮ ಮಾಮ. ಮೊನ್ನೆ ಫೋನ್ ಮಾಡಿರೋದು, ನಮ್ ಜೊತೆಲಿ ಮಾತಾಡಿರೋದು. ಬರ್ತೀನಿ ಪುಟ್ಟಿ, ಇಷ್ಟ ದಿನ ನಮ್ಮನ್ನ ಬಿಟ್ಟಿರ್ಲಿಲ್ಲ. ಫೋನ್ ನಂಬರ್ನೆಲ್ಲ ಬ್ಲಾಕ್ ಮಾಡಿಸಿದ್ಲು, ಡಿಲೀಟ್ ಮಾಡಿಸಿದ್ಲು. ಅವ್ರನ್ನ ಬಿಟ್ರೆ ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂದಿದ್ಲು. ಈಗ ನೆಮ್ಮದಿಯಾಗಿದ್ದೀನಿ ನಾನು. ಕಳಿಸ್ಬಿಟ್ಟೆ ಅವ್ರ ಮನೆಗೆ. ಬರ್ತೀನಿ ಪುಟ್ಟಿ, ಒಂದು ವಾರ ಇರ್ತೀನಿ, ನಂಗೆ ಮನ್ಸಿಗೆ ಬೇಜಾರಾಯ್ತದೆ ಅಂತ ಹೇಳ್ದೆ ಸರ್. ರಾತ್ರಿ 7 ಗಂಟೆಲಿ ಮಾತಾಡ್ದೆ ಸರ್. ಹೌದು, ಚೆನ್ನಾಗೇ ಮಾತಾಡ್ದೆ ಸರ್. ಬರ್ತೀನಿ, ವಾಷಿಂಗ್ ಮಿಷಿನ್ ತಗೊಂಡ್ಕೊಡಿ, ಅಕ್ಕಿ ಮಾಡ್ಕೊಂಡ್ಕೊಡಿ ಎಲ್ಲ ಹೇಳ್ದೆ ಸರ್. ಏನು ಮನ್ಸಿಗೆ ತಿಳ್ಕೊಂಡು ಅಂತ ಗೊತ್ತಿಲ್ಲ. 10 ಗಂಟೆ ತನಕ ಚೆನ್ನಾಗೇ ಮಾತಾಡಿದ್ದಾನೆ. ಆಮೇಲೆ ಮಕ್ಳಿಗೆ ಏನು ಮಾಡಿದ್ನೋ ಬೆಳಿಗ್ಗೆ ಗೊತ್ತಾದಾಗಲೂ ಅವ್ರೊಬ್ರು ಸತ್ತೋಗೋರೆ ಅಂತ ಗೊತ್ತು, ಮಕ್ಳುಗಳು ಸತ್ತೋಗೋರೆ ಅಂತ ಗೊತ್ತಿಲ್ಲ. ಬಂದು ನೋಡಿದ್ರೆ ಮಕ್ಳುಗಳು ಇರಿ. ನೀವೆಲ್ಲಿರೋದು? ವಾಸ ಚಕ್ರಬಾವಿ ಸರ್. ಒಂದು ಮಾಗಡಿ ತಾಲೂಕು. ಎಷ್ಟು ಹಣ? 40,000 ಹಣ. ಹಣ ತಗೊಂಡೋಗಿರೋದು? 40,000, 130 ಗ್ರಾಮ್ ಚಿನ್ನ ಎಲ್ಲ ತಗೊಂಡೋಗಿದ್ದಾಳೆ? ಹಾಂ ಸರ್, ತಗೊಂಡೋಗಿದ್ದಾಳೆ. ಕೇಳಿದ್ರೆ ಹಂಗಂತಾಳೆ, ನಿನ್ನ ಜೊತೆ ಜೀವನ ಮಾಡಿದ್ರು ಸರೋಯ್ತು ಅಂತಾಳಂತ. ಅನ್ಯಾಯವಾಗಿದ್ದವರು ಈಗ ಅಕ್ಕನ ಮಗನಿಂದ ಈ ಥರ ಆಗಿದೆ. ಚಿಕ್ಕ ಅಕ್ಕನ ಮಗನಿಂದ ಸರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.